ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸದನದಲ್ಲಿ ನಿರಂತರವಾಗಿ ಬಿಜೆಪಿಯಿಂದ ಪ್ರತಿಭಟನೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಹೋರಾಟವನ್ನ ಆರಂಭಿಸಿದ್ದಾರೆ. ಸದನದಲ್ಲಿ ಈಗಾಗಲೇ ಹೋರಾಟವನ್ನ ಶುರು ಮಾಡಿರ್ತಕ್ಕಂಥದ್ದು. ಸದನದ ಹೊರಗೂ ಕೂಡ ಇವತ್ತು ಹೋರಾಟವನ್ನ ಶುರು ಮಾಡಿರ್ತಕ್ಕಂಥದ್ದು. ಮಹರ್ಷಿ ವಾಲ್ಮೀಕಿ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ಈಗಾಗಲೇ ಒಂದು ವಿಧಾನಸೌಧಕ್ಕೆ ತೆರಳುತ್ತಾ ಇರ್ತಕ್ಕಂಥದ್ದು. ಇಲ್ಲಿಂದ ನೇರವಾಗಿ ಸದನಕ್ಕೆ ಹೋಗಿ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಹೋರಾಟವನ್ನು ಶುರು ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ನಾಯಕರನ್ನ ಮಾತಾಡ್ತಾ ಹೋಗೋಣ. ಅರವಿಂದ್ ಬೆಲ್ಲದವರು ಇದ್ದಾರೆ. ಸರ್, ಇವತ್ತಿನ ಹೋರಾಟ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸರ್? ನೀವು ನೋಡ್ತಾ ಇದ್ದೀರಿ, ಇವತ್ತು ವಾಲ್ಮೀಕಿ ಮೂರ್ತಿಯಿಂದ ನಾವು ಹೋರಾಟ ಶುರು ಮಾಡಿದ್ದೇವೆ. ಯಾಕಂದ್ರೆ ವಾಲ್ಮೀಕಿ ಹೆಸರಿನಲ್ಲಿ ಶುರುವಾದಂತ ST ಕಾರ್ಪೊರೇಷನ್ದಲ್ಲಿ 100% ದುಡ್ಡನ್ನ ಕಾಂಗ್ರೆಸ್ನವರು ಲುಟಿ ಹೊಡೆದಿದ್ದಾರೆ. ಆ ದುಡ್ಡು ರಾಹುಲ್ ಗಾಂಧಿ ಅವರಿಗೆ ತೆಲಂಗಾಣ ಎಲೆಕ್ಷನ್ಗೆ, ಬಳ್ಳಾರಿ ಎಲೆಕ್ಷನ್ಗೆ ಹೋಗಿದೆ. ಹಾಗಾಗಿ ಆ ದುಡ್ಡನ್ನು ಲೂಟ್ ಮಾಡಿದಂಥವ್ರ ಮೇಲೆ ಆಕ್ಷನ್ ತೆಗೆದುಕೊಂಡ್ರೆ ಅಂತ ನಮ್ಮ ಹೋರಾಟ ಮುಂದುವರೆದಿದೆ. ಹಾಗೆ ನಮ್ಮ ಜೊತೆ ಭರತ್ ಶೆಟ್ಟಿ ಅವರಿದ್ದಾರೆ, ಶಾಸಕರು. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತಿನ ಹೋರಾಟ ಕಪ್ಪು ಟಿ ಶರ್ಟ್ ಅನ್ನ ಧರಿಸಿದ್ದೀರಾ. ಸೊ ಸರ್ಕಾರಕ್ಕೆ ಏನು ಆಗ್ರಹವನ್ನ ಮಾಡ್ತಾ ಇದ್ದೀರಾ ಸರ್? ಮೊದಲನೇದಾಗಿ ನಾಗೇಂದ್ರನ್ ಅವರನ್ನ ಇಮಿಡಿಯೇಟ್ ಆಗಿ ಕ್ಯಾಬಿನೆಟ್ ಇಂದ ವಜಾಗೊಳಿಸಬೇಕು. ಈಗ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಆಲ್ರೆಡಿ ಗವರ್ನರ್ ಹತ್ರ ನಾಗೇಂದ್ರ ಅವರ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನು ಕೇಳಿದೆ. ಯಾಕಂತ ಹೇಳಿದ್ರೆ ಅವ್ರ ಮೇಲೆ 4 ಚಾರ್ಜ್ ಶೀಟ್ ಆಗಿದೆ. ಒಂದಲ್ಲ ಎರಡಲ್ಲ 4 ಚಾರ್ಜ್ ಶೀಟ್ ಇದೆ. ಲೋಕಾಯುಕ್ತದ ಮುಂದೆ ಸಹ ಅವರ ಕಂಪ್ಲೇಂಟ್ಸ್ಗಳಿದೆ, ಕೇಸ್ಗಳಿದೆ. ಹಾಗಾಗಿ ಇಮಿಡಿಯೇಟ್ ಆಗಿ ಇಂಥ ಕಳಂಕಿತ ವ್ಯಕ್ತಿಯನ್ನ ಇಮಿಡಿಯೇಟ್ ಆಗಿ ಕ್ಯಾಬಿನೆಟ್ ಇಂದ ತೆಗಿಬೇಕು. ಅವ್ರನ್ನ ಸೇರಿಸ್ಕೊಳ್ಬಾರ್ದು. ಇದರಲ್ಲಿ ಕಾಂಗ್ರೆಸ್ನವರು, ಇಡೀ ಕಾಂಗ್ರೆಸ್ ಮೆಷಿನರಿ ಏನಿದೆ, ಅವರು ಮತ್ತು ನಾಗೇಂದ್ರ ಸೇರಿ 187 ಕೋಟಿ ಹಗರಣವನ್ನ ಮಾಡಿದ್ರು. ಇದು ಇಲೆಕ್ಷನ್ ಟೈಮ್ ಅಲ್ಲಿ ಕರ್ನಾಟಕದಿಂದ ತೆಲಂಗಾಣಕ್ಕೆ ಈ ಫಂಡ್ ಟ್ರಾನ್ಸ್ಫರ್ ಆಗೋದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಹಾಗಾಗಿ ಕಾಂಗ್ರೆಸ್ನವರು ಇವರನ್ನ ತೆಗಿಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಜುಟ್ಟು ನಾಗೇಂದ್ರನ ಕೈಯಲ್ಲಿದೆ. ಇಮಿಡಿಯೇಟ್ ಆಗಿ ಈ ಕಳಂಕಿತ ವ್ಯಕ್ತಿಯನ್ನ ಕ್ಯಾಬಿನೆಟ್ ಸ್ಥಾನದಿಂದ ತೆಗಿಬೇಕೆನ್ನುವುದು, ವಜಾ ಮಾಡಬೇಕೆನ್ನುವುದು ನಮ್ಮ ಆಗ್ರಹ. ಹಾಗೆ ಏನು ಮಹಿಳಾ ಶಾಸಕರು ಕೂಡ ಇವತ್ತು ಭಾಗಿಯಾಗಿದ್ದಾರೆ. ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ಸೊ ಅನೇಕರು, ಶಶಿಕಲಾ ಜೊಲ್ಲೆ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಇವತ್ತಿನ ಹೋರಾಟ ತಾವು ಮತ್ತು JDS ಎಲ್ಲರೂ ಕೂಡ ಭಾಗಿಯಾಗಿದ್ದೀರಾ, ಮಹಿಳಾ ಶಾಸಕರು, ಏನ್ ಹೇಳ್ತೀರಾ? ನೋಡಿ, ಇವತ್ತು NDA ಇಂದ ನಾವು ಒಳಗಡೆ ಅಧಿವೇಶನ ಪ್ರಾರಂಭ ಆದಾಗಿನಿಂದ ಹೋರಾಟ ಕೈಗೊಂಡಿದ್ವಿ. ಯಾಕಂದ್ರೆ ಈ ಮಂತ್ರಿಮಂಡಲದಲ್ಲಿ ನಾಗೇಂದ್ರ ಅವರನ್ನ 187 ಕೋಟಿ ದಲಿತರ ಹಣ, ಬಡವರ ಹಣ, ಅದನ್ನ ಒಂದು ಮಿಸ್ಯೂಸ್ ಮಾಡಿ ಬೇರೆ ಚುನಾವಣೆಗೆ ಉಪಯೋಗ ಮಾಡಿರುವಂತದ್ದು ಎಲ್ಲಾನು ಕೂಡ ಸಿದ್ಧ ಆಗಿದೆ. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಸುಮಾರು ಕೇಸುಗಳು ಅವ್ರ ಮೇಲೆ ಇರುವಂತಹ ದಾಖಲೆಗಳನ್ನ ಮೀಡಿಯಾಗೆ ಇವತ್ತು ಕೊಟ್ಟಿದ್ದಾರೆ. ಆದ್ರೂ ಕೂಡ ಇದ್ಯಾವುದು ಕೂಡ ಗಮನಕ್ಕಿರ್ದೇನೆ ಅಂತ ಒಬ್ಬ ಭ್ರಷ್ಟ ಸಚಿವರನ್ನ, ಒಬ್ಬ ವ್ಯಕ್ತಿಯನ್ನ ಸಚಿವರನ್ನಾಗಿ ಮಾಡಿರುವಂತದ್ದು ಇವತ್ತು ನಿಜವಾಗ್ಲೂ ನಾಚಿಕೆ ಪಡುವಂತದ್ದು. ಯಾಕಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ದಲಿತರಿಗೆ ಪ್ರಾತಿನಿಧ್ಯ ಕೊಡುವಂತ ರಾಜ್ಯ ನಮ್ಮ ರಾಜ್ಯ. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರನಲ್ಲಿ ದಲಿತ ಮಹಿಳೆಯರ ಸ್ಕೀಮ್ ಇರ್ಬೋದು, ದಲಿತರ ನೀರಾವರಿ ಸ್ಕೀಮ್ ಇರ್ಬೋದು, ದಲಿತ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಸ್ಕೀಮ್ ಇರ್ಬೋದು, ಎಲ್ಲಾನು ಕೂಡ ತಳಮಟ್ಟದಲ್ಲಿ ಇರ್ತಕ್ಕಂಥ ಬಡವರ ಒಂದು ಹಣವನ್ನ ಇವತ್ತು ಲೂಟಿ ಮಾಡಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ನಮ್ಮ ರಾಜ್ಯದ ದಲಿತರಿಗೆ ನ್ಯಾಯ ಸಿಗಬೇಕು. ಆ ದಲಿತರ ಕಣ್ಣೀರನ್ನ ಒರೆಸುವಂತ ಕಾರ್ಯ ಮಾಡಬೇಕು ಅಂತ NDA ಅವರು ನಾವು ಕಳೆದ ಅಧಿವೇಶನ ಪ್ರಾರಂಭ ಆದಾಗಿಂದ ಒಳಗಡೆ ಹೋರಾಟ ಮಾಡ್ತಿದ್ದೇವೆ. ಕರ್ನಾಟಕದ ಪ್ರತಿಯೊಂದು ಜಿಲ್ಲಾ ಆಡಳಿತದ ಮುಂದೆ ನಮ್ಮ ಕಾರ್ಯಕರ್ತರು ಕೂಡ ಅದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟ ಅವರು ರಾಜೀನಾಮೆ ಕೊಡೋವರೆಗೂ ಕೂಡ ಮುಂದುವರಿಯುತ್ತೆ ಅಂತ ಹೇಳಕ್ ಬಯಸ್ತೀವಿ. ಮೇಡಮ್, JDS ಕೂಡ ಇವತ್ತು ಹೋರಾಟದಲ್ಲಿ ಭಾಗಿಯಾಗಿದೆ. ಸೊ ವಾಲ್ಮೀಕಿ ನಿಗಮದ ಹಗರಣ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಮುದಾಯಕ್ಕೆ ಸೇರ್ಬೇಕಾಗಿತ್ತು ಅನ್ನೋಂತ ಒಂದು ಆಗ್ರಹ ಇದೆ. ತಾವೇನ್ ಹೇಳ್ತೀರಾ ಮೇಡಮ್? ಹೌದು ಸರ್, ತುಂಬಾ ದೊಡ್ಡ ಅನ್ಯಾಯ ಆಗಿದೆ ಆ ಸಮಾಜಕ್ಕೆ. ಅದನ್ನ ಕಳೆದ ಬಾರೇನೋ ವಿಧಾನಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಯಿತು. ಪುನಃ ಮತ್ತೆ ಅವರಿಗೆ ಅವಕಾಶ ಕಲ್ಪಿಸಿರೋದ್ರಿಂದ ಸಹಜವಾಗಿ ಒಂದು ರೀತಿಯ ಆಕ್ರೋಶ ಆಗಿರೋದು. ಮತ್ತು ಮೇಲಾಗಿ ಒಂದು ST ಸಮುದಾಯನ ಮೇಲೆ ಎತ್ತತಕ್ಕಂಥ ಕೆಲಸ ಮಾಡಬೇಕಾಗಿರೋದು, ಅವರ ಜೀವನ ರೂಪಿಸ್ಕೊಳ್ಳೋದಕ್ಕೆ ಇರ್ತಕ್ಕಂತಹ ಸ್ಕೀಮ್ಸ್ಗಳಲ್ಲಿ ಇರ್ಬೋದು, ಯಾವುದಕ್ಕೂ ಸಹ ಜನಗಳಿಗೆ ಇದುವರೆಗೂ ಸರಿಯಾಗಿ ತಲುಪ್ಸೋಕ್ಕಾಗ್ತಾ ಇಲ್ಲ. ಅದನ್ನೆಲ್ಲ ಯೋಚನೆ ಮಾಡಬೇಕಾಗತ್ತೆ ಸರ್ಕಾರ. ಕೊನೆಗೆ ಅದು ಏನಾಯಿತು, ಎಲ್ಲಿ ಹೋಯ್ತು ದುಡ್ಡು ಅನ್ನೋದು ಸಹ ಇದುವರೆಗೂ ಅದರದ ಲೆಕ್ಕನೂ ಸಹ ಕೊಟ್ಟಿಲ್ಲ. ಅದಕ್ಕಾಗಿಯೇ ಅದೇ ಉದ್ದೇಶಕ್ಕೆ ನಾಗೇಂದ್ರ ಅವರಿಗೆ ಕೊಟ್ಟಿರೋದು ತಪ್ಪು ಅನ್ನೋ ಒಂದಿದ್ರೆ ನಮ್ಮ NDA ಅವರು ಇವತ್ತು ಕಳೆದ ಸಭೆ ನಡೆದಾಗಿಂದನೂ ಸ್ಟಾರ್ಟ್ ಆಗಿದೆ. ನಾನು ವೈಯಕ್ತಿಕವಾಗಿ 1.5 ತಿಂಗಳ ಹಿಂದೆನೇ ನನ್ನ ಜಿಲ್ಲೆಯಲ್ಲಿ ನಾನು ಒಂದು ಪ್ರೊಟೆಸ್ಟ್ ಮಾಡಿದ್ವಿ. ST ಅನುದಾನ ಸರಿಯಾಗಿ ಬರ್ತಾ ಇಲ್ಲ, ಕಾಲೋನಿಗಳ ಅಭಿವೃದ್ಧಿನೂ ಇರಬಹುದು ಮತ್ತು ST ಸಮಾಜಕ್ಕೂ ಸಹ ಇರಬಹುದು,
ಸಾಕಷ್ಟು ಏನು ಫಲಾನುಭವಿಗಳಿಗೆ ಬರ್ತಕ್ಕಂಥದ್ದು ಕಡಿತಗೊಂಡಿದೆ. ಎಲ್ಲವನ್ನು ಕೊಡಿ ಅಂತ ಹೇಳಿ ನಾವು ಒಂದು ಪ್ರೊಟೆಸ್ಟ್ ಮಾಡಿ ಸರ್ಕಾರದ ಗಮನ ಸೆಳೆದಿದ್ವಿ. ನೋಡೋಣ ಈಗೇನು ಕ್ರಮ ತಗೊಳ್ಳುತ್ತೆ ಸರ್ಕಾರ. ಮೇಡಮ್, ಸಮುದಾಯದ ನಾಯಕರಾಗಿ ತಾವು ಏನು ಹೇಳ್ತೀರಾ? ಯಾಕಂದ್ರೆ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕರೆಮ್ಮ ನಾಯಕ ಅವರು ಯಾವ ರೀತಿಯಾದಂಥ ಹೋರಾಟವನ್ನ ಮಾಡ್ತಾರೆ, ಮತ್ತೆ ಯಾವ ರೀತಿಯಾಗಿ ಈ ಒಂದು ಸದನದಲ್ಲೂ ಕೂಡ ಪ್ರತಿಭಟನೆ ಮಾಡ್ತೀರಾ ಅಂತ? ಸರ್, ವಾಲ್ಮೀಕಿ ಒಂದು ನಿಗಮದಿಂದ ವಾಲ್ಮೀಕಿ ಜನರಿಗೆ ಮೀಸಲಿಟ್ಟಂಥ ಹಣ ಇವತ್ತೇನು ಸಚಿವರು ಬಿ ನಾಗೇಂದ್ರ ಅವರು ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಸಾಬೀತಾಗಿರೋದ್ರಿಂದ ಇವತ್ತು ದೊಡ್ಡ ನಷ್ಟ ಆಗಿದೆ ನಮ್ಮ ಸಮಾಜಕ್ಕೆ. ಯಾಕಂದರೆ ದಲಿತರ ದುಡ್ಡದು, ಇದು ಯಾರು ಸೊತ್ತಲ್ಲ. ಯಾಕಂದರೆ ಭ್ರಷ್ಟಾಚಾರ ಮಾಡಿದ್ದು ಯಾರೇ ಆಗಿರಲಿ ಅವ್ರನ್ನ ಕೂಡಲೇ ಸಚಿವ ಸಂಪುಟದಿಂದ ಹೊರಗಿಡಬೇಕಂತೇಳಿ NDA ಒಂದು ಒಕ್ಕೂಟದಿಂದ ನಾವು ಸತತವಾಗಿ ಸೆಷನ್ ಸ್ಟಾರ್ಟ್ ಆದಲ್ಲಿಂದ ನಾವೆಲ್ಲ ಮಾಡ್ತೀವಿ. ಸರ್ಕಾರ ಅವರು ತೀರ್ಮಾನ ತಗೊಳ್ಳೋದು ಬಿಟ್ಟು ಅವ್ರನ್ನ ಉಳಿಸಿಕೊಳ್ಳೋದಕ್ಕೆ ನಾನಾ ರೀತಿ ತಂತ್ರಗಾರಿಕೆ ರೂಪಿಸೋದು ನೋಡಿದರೆ ಭಾಳ ಬೇಸರ ಆಗ್ತದೆ. ಯಾಕಂದರೆ ಸಮುದಾಯಕ್ಕೆ ಅನ್ಯಾಯ ಆಗ್ಯದ. ಆ ದೇಶದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅನ್ನೋಂಥ ಒಂದು ಮಾತು ಇದ್ರೂ ಕೂಡ ಭ್ರಷ್ಟಾಚಾರ ಮಾಡಿದವ್ರನ್ನೇ ಇವರು ಎಲ್ಲ ಸೆಷನ್ನಲ್ಲಿ ಸಚಿವ ಸಂಪುಟದಲ್ಲಿ ತಗೊಂಡು ಅವರಿಗೆಲ್ಲ ಸ್ಥಾನಮಾನ ಕೊಡೋದು ನೋಡಿದರೆ ನಾಚಿಕೆಡು ಅಂತ ಅನಿಸ್ತದ. ಯಾಕಂದರೆ ನಿಜವಾಗ್ಲೂ ನಾನು ಒಬ್ಬ ವಾಲ್ಮೀಕಿ ಸಮಾಜದ ಒಬ್ಬ ಶಾಸಕಳು, ಒಬ್ಬ ಭಾಳ ಕಷ್ಟಪಟ್ಟು ಒಂದು ನಾವು ನಮ್ಮ ಸಮುದಾಯಕ್ಕೆ ಏನಾದರೂ ಕೆಲಸ ಮಾಡಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಬಂದೀವಿ. ಯಾಕಂದರೆ ನಮ್ಮ ಸಮಾಜದ ಹಣ ಭಾಳಷ್ಟು ದುರುಪಯೋಗ ಆಗ್ಯದ. ಇದನ್ನ ಮತ್ತೆ ಪುನಃ ನಮ್ಮ ಸಮಾಜಕ್ಕೆ ಕೊಡಬೇಕು. ಯಾಕಂದರೆ ಬೇರೆಯವ್ರು ಅದರಲ್ಲ, ನಮ್ಮಲ್ಲಿ ಎಷ್ಟೇ ಒಂದು ಶಾಸಕರುಗಳು ಅದೇ ಆಡಳಿತ ಪಕ್ಷದಲ್ಲಿ 16 ಜನ ಅದಾರ. ಅನ್ನಪೂರ್ಣಮ್ಮ ಅವ್ರು ಅದಾರ, ರಾಜಣ್ಣವ್ರು ಅದಾರ, ಮತ್ತು ಯಾರು ಇನ್ನು ನಮ್ಮ ದದ್ದಲ್ಲು ಬಸರಗೋಡು ದದ್ದಲ್ ಅದಾರ, ಬಸರಗೋಡು ತುರಿವೇಳವ್ರು ಅದಾರ, ಮತ್ತು ಅನಿಲ್ ಚಿಕ್ಕಮಾದವ್ರು ಅದಾರ. ಇನ್ನು 100 ಜನ ಅದಾರಲ್ಲ, 4-5 ಸುಮಾರು ಜನ ಅದಾರ. ಅವ್ರಿಗೊಂದು ಅವಕಾಶ ಕೊಡಲಿ. ಇವ್ರನ್ನೇ ಯಾಕೆ ಕಳಂಕ ರೈತರನ್ನ ಕಳಂಕತ್ರನ್ನ ಯಾಕೆ ನೀವು ಸೆಷನಲ್ಲಿ ಇಟ್ಕೊಂಡ್ರಿ, ಸಂಪುಟದಲ್ಲಿ ಇಟ್ಕೊಂಡ್ರಿ ಅನ್ನೋಂಥದ್ದು ಒತ್ತಾಯ. ಅವ್ರು ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಮತ್ತೆ ನಮ್ಮ NDA ಪಕ್ಷದ ಎಲ್ಲ ಮುಖಂಡರು ಸೇರ್ಕೊಂಡು ಹೋರಾಟ ಮಾಡ್ತೀವಿ. ಇದಿಷ್ಟು ಇವತ್ತು ಶಾಸಕರು ವಿಧಾನಸೌಧವರೆಗೂ ಕೂಡ ಶಾಸಕರ ಭವನದಿಂದ ವಿಧಾನಸೌಧವರೆಗೂ ಕೂಡ ರ್ಯಾಲಿಯನ್ನು ಮಾಡಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ ಮಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.